ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಇವತ್ತಿನ ನೋಡಿದಲ್ಲಿ ಎರಡನೇ ಡೌಟ್ ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ, ಕ್ರಿಯೇಟ್ ಕೂಡ ಆಗಿರುತ್ತೆ, ಸಮಸ್ಯೆ ಕೂಡ ಇರುತ್ತೆ. ಅದನ್ನ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಒಬ್ರು ಹಾಕಿದ್ದಾರೆ 112 ಪೇಪರ್ 2 ಆಗಿದೆ, ನನ್ನ ಜನರಲ್ ಕ್ಯಾಟಗರಿ ಎಲಿಜಿಬಲ್ ಆಗುತ್ತಾ ಅಂತ. ಯಾರು ಪ್ರತೀಶ್ ಶರ್ಮಾ ಅಂತ. 112 ಇದ್ರೆ ನೀವು ಈಸಿಯಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ನೀವು ಏನಾದ್ರು ಕ್ಯಾಟಗರಿ ಜನರಲ್ ಕ್ಯಾಟಗರಿ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 112 ಡಿವೈಡೆಡ್ ಬೈ ನಿಮಗೆ ಔಟ್ ಆಫ್ ನಿಮಗೆ ಅವರೇಜ್ 150 ತೆಗೆದುಕೊಂಡ್ರೆ ಇಂಟು 100 ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಜನರಲ್ ಇದ್ರೆ ನಿಮ್ಮ ಪರ್ಸೆಂಟೇಜ್ ಮಿನಿಮಮ್ 60% ಬರಬೇಕಾಗುತ್ತೆ. ನಿಮ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ 74.6 ಆಗುತ್ತೆ. ನೀವು ಆರಾಮಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ನಿಮ್ದು 112 ಅಂದ್ರೆ ನೀವು ಕ್ವಾಲಿಫೈಡ್ ಆಗಿ ಕಾರ್ಟಿಲಿಟಿ ಸರ್ಟಿಫಿಕೇಟ್ ಅನ್ನು ನೀವು ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡಬಹುದು. 112 ಇಸ್ ಬೆಸ್ಟ್, ನಿಮ್ಗೆ ಗೊತ್ತೇ ಇದೆ ಅನ್ಕೋತೀನಿ. ಇಲ್ಲಿ OBC ಪೇಪರ್ 1 ನಲ್ಲಿ 90 ಆಗಿದೆ ಎಲಿಜಿಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. OBC ವಿದ್ಯಾರ್ಥಿಗಳಿಗೆ 90ನೇ ಮೈನ್ ಎಲಿಜಿಬಿಲಿಟಿ. ಬಟ್ ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ, ನಿಮ್ ಇನ್ ಕೇಸ್ ಅಪಿತುಮೆ ಮಿಸ್ ಆಗಿ 89.5 ಆದ್ರೆ ಒಂದು ರೇಂಜ್ಗೆ ಎಲಿಜಿಬಿಲಿಟಿ ಸಿಗಬಹುದು. ಬಿಕಾಸ್ ಅಲ್ಲಿ ಕೂಡ 82.5 ಇರೋರ್ನ 82ಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಬಟ್ ನೀವು ಮಿಸ್ಟೇಕ್ ಆಗಿ ನಿಮಗೆ ಲೆಸ್ ದನ್ 82.5 ಕೆಳಗಡೆ ಹೋಗಿ ಅಥವಾ 89.3 ಹೋದ್ರೆ ನಿಮಗೆ ಇನ್ ಕೇಸ್ ಗ್ರೇಸ್ ಏನಾದರೂ ಸಿಕ್ಕಿದ್ರೆ ಎಲಿಜಿಬಿಲಿಟಿ ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನೀವು 89 ಹೋದ್ರೆ ನಿಮಗೆ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. 89 ಯಾಕೆ ಇರುತ್ತೆ ಅಂದ್ರೆ, ಲೈಕ್ ಅನ್ಲೆಸ್ ನಿಮಗೆ ಅಲ್ಲಿ ಎರಡು ಗ್ರೇಸ್ ಸಿಕ್ಕಿದ್ರೆ ಅಥವಾ 2 ಅಥವಾ 3 ಗ್ರೇಸ್ ಸಿಕ್ಕಿದ್ರೆ ನಿಮಗೆ 89 ಇರೋರಿಗೆ ಸಾಧ್ಯತೆ ಇದೆ ಸಿಗೋದು. ಬಟ್ ಅಲ್ಲಿಗೆ ಯಾವುದೇ ರೀತಿ ಗ್ರೇಸ್ ಸಿಕ್ಕಿಲ್ಲ, ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಡಿಲೀಟ್ ಆಗಿಲ್ಲ ಅಂದ್ರೆ 89 ಇರೋರಿಗೆ ಸಮಸ್ಯೆ ಕೂಡ ಆಗ್ಬೋದು. ಇಲ್ಲಿ 90 ಎಕ್ಸಾಕ್ಟ್ಲಿ 90 ಮೇಲೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಬಟ್ 90 ಎಕ್ಸಾಕ್ಟ್ಲಿ ಅನ್ನೋದು ರಿಸ್ಕ್. ಯಾಕೆ ರಿಸ್ಕ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಬಾರ್ಡರ್ ಇರ್ತೀರಾ, ಹಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು. ಡಿಪೆಂಡ್ಸ್ ಆನ್ ಲಕ್. ಸಮ್ಟೈಮ್ಸ್ ಹಾರ್ಡ್ ವರ್ಕ್ ಇರೋ ಕೂಡ ಸಮ್ಟೈಮ್ಸ್ ಲಕ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಗೆ 90 ಇರೋರಿಗೆ ಮ್ಯಾಟರ್ ಆಗಬೇಕು. ಯಾರೋ ಮೇಕನ ದನ್ವಿ ಅಂತ ಮಾಡಿದ್ದಾರೆ. ನಮ್ದು ಕುಂಬಾರ ಜಾತಿ OBC ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಲೈಕ್ ನಿಮ್ದು ಕ್ಯಾಟಗರಿನ ಚೆಕ್ ಮಾಡ್ಕೋಬಹುದು. ನಿಮ್ದು ಪ್ರಾಬಬಲ್ OBC ಬರುವ ಸಾಧ್ಯತೆ ಕೂಡ ಇದೆ. ಲೈಕ್ ನಿಮಗೆ ಆಲ್ರೆಡಿ ನಿಮ್ಮ ಮಾಹಿತಿ ಗೊತ್ತಾಗುತ್ತೆ, ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ನ ಕೇಳಿ. ಇಲ್ಲಿ OBC ಒಬ್ರು ಹಾಕಿದ್ದಾರೆ, ಪೇಪರ್ 88 ಬಂದಿದೆ, ಬಟ್ ಪಾಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿದ್ದಾರೆ. ಇಲ್ಲಿ 88 ಬಂದಿದೆ ಅಂದ್ರೆ ಬ್ರದರ್ ನಿಮಗೆ ಸಾಧ್ಯತೆ ಇದೆ. ಬಟ್ ಯಾವ ರೀತಿ ಸಾಧ್ಯತೆ ಕಡಿಮೆ ಯಾಕೆ ಅಂತ ಹೇಳ್ತೀನಿ. ಔಟ್ ಆಫ್ 88 ನಿಮಗೆ ಅರೌಂಡ್ ಡಿವೈಡೆಡ್ ಬೈ 150 ಹಾಕಿ ಇಂಟು 100 ಮಾಡಿದ್ರೆ, ನೀವು OBC ಆಗಿರೋ ಕಾರಣ ನಿಮ್ದು ಎಷ್ಟು ಬರುತ್ತೆ ಅನ್ನೋ ಪರ್ಸೆಂಟೇಜ್ ಬಂದ್ಬಿಟ್ಟು 58.6 ಬರುತ್ತೆ. ಎಲಿಜಿಬಿಲಿಟಿ ಫಾರ್ OBC 60% ಆಗಿರುತ್ತೆ. ಅನ್ಲೆಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಬೇಕಾಗುತ್ತೆ. ಅರೌಂಡ್ ನಿಮಗೆ ಇನ್ನು ಅರೌಂಡ್ ನಿಮಗೆ 1.5 ಮಾರ್ಕ್ಸ್ ಕಡಿಮೆ ಆಯಿತು. ನೇಲಿ ನಿಮಗೆ 2 to 3 2 ಆಗೋದಿಲ್ಲ, 3 ಅವರ್ ನಿಮಗೆ 4 ಗ್ರೇಸ್ ಸಿಕ್ಕಿದ್ರೆ ನೀವು 88 ತೆಗೆದವರಿಗೆ ಎಲಿಜಿಬಿಲಿಟಿ ಆಗೋ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ನೋಡೋಣ ಏನಾಗುತ್ತೆ ಅಂತ. 88 ಇರೋರಿಗೆ ಲೈಕ್ ನಿಮ್ಗೆ ಬಾರ್ಡರ್ ಇದ್ದೀರಾ, ಅದು ಸಮಸ್ಯೆ ಕೂಡ ಆಗುತ್ತೆ. ಇಲ್ಲಿ ಒಬ್ರು 82 SC ಅಂತ ಹೇಳಿದ್ದಾರೆ, ಎಲಿಜಿಬಲ್ ಕೂಡ ಆಗ್ತೀರಾ ಅಂತ. 82 ಇರೋರಿಗೆ ಈಸಿಯಾಗಿ ಎಲಿಜಿಬಲ್ ಆಗ್ತೀರಾ. ಬಿಕಾಸ್ ಯಾಕೆ ಅಂದ್ರೆ SC ST ಅವರಿಗೆ ಇರೋದು 82.5. ಬಟ್ ಏನಂದ್ರೆ ಲಾಸ್ಟ್ ಟೈಮ್ ಏನ್ ಮಾಡಿದ್ದಾರೆ ಅಂದ್ರೆ, ಎಷ್ಟು ಪಾಯಿಂಟ್ ವೈಸ್, ಲೈಕ್ ನಿಮಗೆ ಕೆಲವರೆಗೂ 0.3 0.2 ಆಗಿರುತ್ತೆ. ಅದನ್ನ ನಮಗೆ ನೆಗ್ಲಿಜಿಬಲ್ ಇರುತ್ತೆ. ಬಿಕಾಸ್ ಯಾಕೆ ನೆಗ್ಲಿಜಿಬಲ್ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ಐಡಿಯಾ ಕೊಡ್ತೀನಿ. ನೆಗ್ಲಿಜಿಬಲ್ ಯಾಕಿರುತ್ತೆ ಅಂದ್ರೆ, ಸಿಂಪಲ್ ಆಗಿ ನೀವು 82.7 ಇರುತ್ತೆ, ಆಯ್ತಾ. ಒಂದು ನಿಮಿಷ. 82.7 ಇರುತ್ತೆ. ಇದನ್ನ 82.7 ಅಂತ ಕರೆಕ್ಟ್ ಆಗೋದಿಲ್ಲ. ಬಿಕಾಸ್ ಇದರ ನೆಗ್ಲಿಜಿಬಲ್ ಇರುತ್ತೆ. 82 ಮಾಡಬೇಕು, 82 ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇದು ನಿಯರ್ ಟು 83 ಆಗಿದೆ. ಇನ್ನ ಜಸ್ಟ್ 0.3 ಆಡ್ ಮಾಡಿದ್ರೆ 83 ಆಗುತ್ತೆ. ಅದನ್ನ ನಿಮ್ಮನ್ನ ಆರಾಮಾಗಿ 83 ಅಂತ ಮಾಡಬಹುದು. ಆ ರೀತಿ ನಿಮಗೆ ಜಸ್ಟ್ ನಿಮಗೆ ಏನಾಗುತ್ತೆ ಅಂದ್ರೆ, 82 ಇದ್ರೆ ನೀವು ಆರಾಮಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ಆಸ್ ಆಫ್ ನೌ ಈ ಹಿಂದೆ ಆಗಿರೋ ಮಾಹಿತಿ ಪ್ರಕಾರ 82 ಆರಾಮಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ನೀವು SC ST ಆಗಿದ್ರು 82 ಬಂದ್ರೆ ನೀವು ಆರಾಮಾಗಿ ಪಾಸ್ ಆಗ್ತಾ ಅಂತ ಇಷ್ಟಪಡ್ತೀನಿ. ಇಲ್ಲಿ 2A 85 ಆಗಿದೆ, ಎಲಿಜಿಬಲ್ ಆಗ್ತಾ ಅಂತ ಕೇಳ್ತಾ ಇದ್ದೀರಾ. 2A 85 ದಯವಿಟ್ಟು ಸಾರಿ, ಆಗೋ ಸಾಧ್ಯತೆ ತೀರಾ ಕಡಿಮೆ. ಆಗ್ಬೇಕಂದ್ರೆ ಅಲ್ಲಿ ದೊಡ್ಡ ಇದೇ ಆಗ್ಬೇಕು. ಯಾಕೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅಂತೂ 5-10 ಬರಬೇಕು, ಆ ರೀತಿ ಇದೆ. ಯಾಕೆ ಅಂದ್ರೆ 85 ತುಂಬಾ ಕಡಿಮೆ ಆಯ್ತು. ಬಟ್ ನೋಡೋಣ, 2-3 ಆಚೆ ಈಚೆಯಾಗಿ ನಿಮ್ಗೆ ಲಕ್ ಇದ್ರೆ ಟ್ರೈ ಮಾಡಬಹುದು. 82.5 ಅಂದ್ರೆ ಎಷ್ಟು ಸಾರ್ ಅಂತ ಕೇಳಿದ್ದಾರೆ. 82.5 ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. 82.5 ಅಂದ್ರೆ ನೀವು ಸೇಮ್ 50% ಬರ್ತೀರಾ. 82.5 ಅಂದ್ರೆ 150ಗೆ ನೀವು 82.5 ಅಂದ್ರೆ 82.5 ನೀವು ಆನ್ಸರ್ ಕೂಡ ಮಾಡೋದು. ಅದನ್ನ ನಿಮಗೆ ಡಿವೈಡೆಡ್ ಮಾಡಿದ್ರೆ ಸೇಮ್ 55% ನಿಮಗೆ ತೋರಿಸ್ತೀನಿ. 82.5 ಡಿವೈಡೆಡ್ ಬೈ 150 ಅಂದ್ರೆ ಔಟ್ ಆಫ್ ನೀವು 150ಗೆ ಬರೆದ್ರೆ ನಿಮಗೆ ಇಂಟು 100 ಮಾಡಿದ್ರೆ ನಿಮಗೆ ಅರೌಂಡು
55% ಬರುತ್ತೆ. 55% ಬಂದ್ಬಿಟ್ಟು ಎಲಿಜಿಬಿಲಿಟಿ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ಕ್ಯಾಟಗರಿ 1. 82.5 ಅಂದರೆ ನಮಗೆ ಎಷ್ಟು ಬರುತ್ತೆ ಅಂತ ಲೆಕ್ಕ. ಔಟ್ ಆಫ್ 150 ತಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಗ್ರೇಸ್ ಬಂದು ಡಿಲೀಟ್ ಆದರೆ ಇನ್ನೂ ಕೂಡ ನೀವು ಆರಾಮಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ಅದು ಗ್ಯಾಪ್ನ ಇರಲಿ. ಸರ್ ಐ ಗಾಟ್ 87 ಕ್ಯಾಟಗರಿ 1 ಇದೆ, ಬಟ್ ಮಿಸ್ಟೇಕ್ ಆಗಿದೆ, ಕ್ಯಾಶ್ ಕಲೆಕ್ಷನ್ ಆಗ್ಬೋದು ಅಂತ ಕೇಳಿದ್ದಾರೆ. ಪಾಸಿಬಿಲಿಟಿ ಯಾಕಂದ್ರೆ ನೀವು ಬಿಫೋರ್ ಅಪ್ಲೈ ಮಾಡಬೇಕಾದ್ರೆ ಎಲ್ಲ ಕೂಡ ಸರಿಪಡಿಸಬೇಕಾಗುತ್ತೆ. ಲೈಕ್ ನಿಮ್ಮ ಕೇಸ್ ಮಿಸ್ಟೇಕ್ ಮಾಡಿ ನೀವು ಕ್ಯಾಟಗರಿ ಏನಾದ್ರು ಸಮಸ್ಯೆ ಕೂಡ ಇದ್ರೆ ನೆಕ್ಸ್ಟ್ ಸರಿಪಡಿಸ್ಕೊಳ್ಳೋ ಸಾಧ್ಯತೆ ಕಡಿಮೆ ಇರುತ್ತೆ. ದಯವಿಟ್ಟು ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡಿಕೊಂಡು ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಮಾಹಿತಿ ಸರಿ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡಬೇಕು. ಬಿಕಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ಮ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಯಾವ ಮಾಹಿತಿ ಇರುತ್ತೋ ಅದನ್ನ ಚೆಕ್ ಮಾಡಿ ವೆರಿಫೈ ಕೂಡ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಕರೆಕ್ಷನ್ಸ್ಗೆ ಆಪ್ಷನ್ಸ್ ಕೊಡ್ಬೋದಿತ್ತು, ಆಗ್ಲೇ ನಿಮಗೆ ಆ ಟೈಮಲ್ಲೇ ನೀವು ಮಾಡ್ಕೋಬೇಕು. ಬಟ್ ನೀವು ಆಗ ಮಿಸ್ಟೇಕ್ ಮಾಡ್ಕೊಂಡು ನಂತರ ನೀವು ಕೇಳಿದ್ರೆ ಸಮಸ್ಯೆ ಕೂಡ ಆಗುತ್ತೆ, ಇಶ್ಯೂಸ್ ಕೂಡ ಆಗುತ್ತೆ. ನೋಡೋಣ ಬ್ರದರ್, ನೋಡಿ ಟ್ರೈ ಮಾಡಿ. ವಾಟ್ ಅಬೌಟ್ GM ಅಂತ ಕೇಳ್ತಿದ್ದಾರೆ. ಜನರಲ್ ಮೆರಿಟ್ ನಾನು ಅವರು ಹೇಳಿದ್ದೀನಿ. GM ಅವರಿಗೆ 60% ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. 60% ತೆಗಿಬೇಕು ಅಂದ್ರೆ ನೀವು ಕಡ್ಡಾಯವಾಗಿ 90 ಅಂಕಗಳನ್ನು ನೀವು ಕಡ್ಡಾಯವಾಗಿ ಪಡಿಲೇಬೇಕು. ಇನ್ ಕೇಸ್ 89 ಇದ್ರೆ, ಇನ್ ಕೇಸ್ ಗ್ರೇಸ್ ಸಿಕ್ಕಿದ್ರೆ 89 ಆರಾಮಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ಇನ್ ಕೇಸ್ ಡಿಲೀಟ್ ಆದ್ರೆ ಅಥವಾ 89.5 ಅಬವ್ ಇದ್ರೆ ನಿಮಗೆ ಚಾನ್ಸಸ್ ಇದೆ. ಬಿಕಾಸ್ ಯಾಕೆಂದ್ರೆ ನೀವು ಬಾರ್ಡರ್ ಇರ್ತೀರಾ. ಬಿಕಾಸ್ 89.5 ಇರೋರಿಗೆ ಸ್ವಲ್ಪ ಬಾರ್ಡರ್ ಇರ್ತೀರಾ. 89.5 ಅಬವ್ ಇರೋರಿಗೆ ಸಾಧ್ಯತೆ ಕೂಡ ಇದೆ, ಆರಾಮಾಗಿ ಎಲಿಜಿಬಿಲಿಟಿ ಆಗೋದು. ಒಬ್ರು OBC ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರದರ್, ಏನು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಇದು ಸಂವಿಧಾನ ಇರೋದು. ಇಲ್ಲಿ OBC ವಿಧಾನದಲ್ಲಿ ಯಾಕೆ ಇಲ್ಲ ಅಂದ್ರೆ ರಿಸರ್ವೇಶನ್ ಬಂದ್ಬಿಟ್ಟು 5% ಇದೆ. ಅದನ್ನ SC ST ಕ್ಯಾಟಗರಿ 1 ಅವರಿಗೆ ಕೊಟ್ಟಿದ್ದಾರೆ. ಅದು ಸಂವಿಧಾನದ ಹಕ್ಕು ಅವರಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋಕೆ ಸರಿ ಇಲ್ಲ. ಬಟ್ ಸಂವಿಧಾನ ಡಿಸೈಡ್ ಮಾಡಿದ್ದಾರೆ, ಸರ್ಕಾರ ಡಿಸೈಡ್ ಮಾಡಿದ್ದಾರೆ. ಅದು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಸದ್ಯದ ಮಟ್ಟಿಗೆ. ನೆಕ್ಸ್ಟ್ ಚೇಂಜಸ್ ಆದ್ರೂ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಇಲ್ಲೊಬ್ರು 81 ಬಂದಿದೆ ನಮ್ದು C1ಗೆ ಎಲಿಜಿಬಲ್ ಆಗೋ ಚಾನ್ಸಸ್ ಕೂಡ ಇದೆಯಾ ಅಂತ ಹೇಳಿದ್ರು. ಇಲ್ಲಿ 82 ಇದ್ದವರು SC ST ಅವರು ಎಲಿಜಿಬಲ್ ಕೂಡ ಆಗ್ತೀರಾ. ಬಟ್ 81 ಇರೋರು ಎಲಿಜಿಬಿಲಿಟಿ ಆಗೋದಕ್ಕೆ ಏನ್ ಚಾನ್ಸಸ್ ಇದೆ ಅಂದ್ರೆ, ಅನ್ಲೆಸ್ ಗ್ರೇಸ್ ಬಂದು ಡಿಲೀಟ್ ಆದ್ರೆ ಚಾನ್ಸಸ್ ಇದೆ, ಅದರ್ವೈಸ್ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಬಿಕಾಸ್ ನೀವು 82.5 ಇರೋದು ನೀವು ಅರೌಂಡ್ ನಿಮ್ಮ 1.5 ಮಾರ್ಕ್ಸ್ ಹಿಂದೆ ಇದ್ದೀರಾ. 1.5 ಬರಬೇಕು ಅಂದ್ರೆ ನಿಮಗೆ ಅರೌಂಡ್ 3 to 4 ಗ್ರೇಸ್ ಅಂಕ ಬಂದು ಡಿಲೀಟ್ ಆದ್ರೆ ನೀವು 1.5 ಸಿಗ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಹೇಳಿದಾರೆ ಹೇಳಿ, ಸಾರಿ 81 ಹೇಳಿದಿರ ಆಯ್ತಾ, 81 ಹೇಳಿದಿರಾ. ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ಆಗಿ ನಾನು ಸ್ವಲ್ಪ ಸುಮ್ಮನೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. 146 ಅಂತ ತಗೋತೀನಿ. ಬಿಕಾಸ್ ಯಾಕಂದ್ರೆ 4 ಗ್ರೇಸ್ ಸಿಕ್ತು ಅಂತ ಸುಮ್ಮನೆ ಕನ್ಸಿಡರ್ ಕೂಡ ಮಾಡ್ತೀನಿ. ಆಗ 100 ಮಾಡ್ತೀನಿ. ಆಗ ನಿಮ್ದು ಎಷ್ಟು ಬರುತ್ತೆ ಅಂದರೆ 55.47 ಬರುತ್ತೆ. ನೀವು ಎಲಿಜಿಬಲ್ ಆಗ್ತೀರಾ. ಆ ರೀತಿ ಸಿಂಪಲ್ಲು. ನಿಮ್ಮ ಲಕ್ಕು ಸಂಪೂರ್ಣವಾಗಿ ಗ್ರೇಸ್ ಡಿಲೀಟ್ ಆದರೆ ಅದರಲ್ಲಿದೆ. ಇನ್ ಕೇಸ್ ನಿಮಗೆ 2 ಸಿಕ್ಕರೆ, ಲೈಕ್ 2 ಗ್ರೇಸ್ ಮಾರ್ಕ್ಸ್ ಸಿಕ್ಕರೆ ಏನಾಗ್ಬೋದು ನೋಡೋಣ. 81 ಅಲ್ವಾ, 81 ಡಿವೈಡೆಡ್ ಬೈ 148 ಇಂಟು 100 ನಿಮಗೆ ಈ ರೀತಿ ಕೊಟ್ಟರೆ ನಿಮ್ಮದು 54.7 ಬರುತ್ತೆ. ಲೈಕ್ 2 ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ರೆ ಬಾರ್ಡರ್ ಕೂಡ ಇರ್ತೀರಾ. 54.7% ನಿಮ್ಮ ಬಾರ್ಡರ್ ಕೂಡ ಇರ್ತೀರಾ. 2 ಸಿಕ್ಕರೆ ನಮಗೆ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನೀನು ಚೂರಲ್ಲಿ ಇದ್ದೀರಾ. ನಿಮ್ಮ ಲಕ್ಕು ಟ್ರೈ ಮಾಡಿ, ಏನಾಗುತ್ತೆ ನೋಡೋಣ. 2 ಗ್ರೇಸ್ ಮಾರ್ಕ್ಸ್ ಚಾನ್ಸಸ್ ಕೂಡ ಇರುತ್ತೆ. 82 ತಗೊಂಡಿದ್ರ ಕ್ಯಾಟಗರಿ 1 ಕ್ವಾಲಿಫೈಡ್ ಆರ್ ನಾಟ್ ಅಂತ ಹಾಕಿದ್ರೆ 82 ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಆಸ್ ಆಫ್ ಲಾಸ್ಟ್ ಅಪ್ಡೇಟ್ ನಾನು ಹೇಳಿದ್ದೀನಿ, ಈ ಹಿಂದೆ ಆಗಿರೋ ಪ್ರಕಾರ ನೀವು ಕ್ವಾಲಿಫೈಡ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. 82 ಇರೋರು ಒಬ್ರು ಮಾಡಿದ್ದಾರೆ. ಪೇಪರ್ 2 ಅಲ್ಲಿ 87 ಬಂದಿದೆ, ಎಲಿಜಿಬಲ್ ಆಗುತ್ತೆ OBC 3B ಅಂತ ಹಾಕಿದ್ದಾರೆ. ಸಾರಿ ಬ್ರದರ್, 87 ಇದ್ರೆ ಚಾನ್ಸಸ್ ತೀರಾ ಕಡಿಮೆ. ಅಗೇನ್ ನಿಮಗೂ ಕೂಡ ದೊಡ್ಡ ಲಕ್ ಸಿಗಬೇಕು. ಏನಂದ್ರೆ ಗ್ರೇಸ್ ಅಂಕ ಸಿಗಬೇಕು. ನೋಡೋಣ. 87 ತೆಗ್ದಿದಾರ ಅಂದ್ರೆ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅದು ಡಿಪೆಂಡ್ ಆಗುತ್ತೆ. ಆಚೆ ಈಚೆ ಒಂದು 2 ಮಾರ್ಕ್ಸ್ ಎಕ್ಸ್ಟ್ರಾ ಬಂದು ನಿಮಗೆ ಚಾನ್ಸಸ್ ಕೂಡ ಇರುತ್ತೆ, ಆಗಬೇಕು. 75 ಮಾರ್ಕ್ಸ್ಗೆ ಕೊಡಬೇಕು ಅಂತ ಇದ್ದಾರೆ. 75ಗೆ ಇದು ಪಾಸಿಬಲ್ ಆಗೋದಿಲ್ಲ. ನಿಯಮ ಏನಿದೆ ಅದು ಮಾತ್ರ. OBC ರಿಸರ್ವೇಶನ್ ಕೊಡಿ ಅಂತ ಹೇಳಿದ್ದಾರೆ. OBC ಅವರಿಗೆ ರಿಸರ್ವೇಶನ್ ಇಲ್ಲ. SC ST ಅವರಿಗೆ 5% ಕೂಡ ಇದೆ, ಅದರಲ್ಲಿ ಇನ್ಕ್ಲೂಡ್ ಕೂಡ ಮಾಡಿದ್ದಾರೆ. 3B 88 ಆಗುತ್ತಾ ಅಂತ ಕೇಳಿದ್ರು. ಸೇಮ್ ಕ್ವಶನ್ಸ್. 3B 88 ಆಗ್ಬೇಕಂದ್ರೆ ನಿಮಗೆ ಅಲ್ಲಿ ನಿಮಗೆ ಗ್ರೇಸ್ ಸಿಕ್ಕಿದ್ರೆ ಮಾತ್ರ ಚಾನ್ಸಸ್ ಕೂಡ ಇದೆ, ಅದರದ್ದು ನಿಮಗೆ ಚಾನ್ಸಸ್ ಕೂಡ ಇಲ್ಲ. ಇಲ್ಲಿ ಒಬ್ರು ಸೌಮ್ಯ ಯಾರು ಹಾಕಿದ್ದಾರೆ 78 ಆಗುತ್ತಾ ಅಂತ. 78 ಅಂದ್ರೆ ನೀವು ಅರೌಂಡ್ 4 to 5 ಮಾರ್ಕ್ಸ್ ಕೂಡ ಕಡಿಮೆ ಇದೆಯಾ ಹಿಂದೆ, ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ನಿಮಗೆ ಇದರಲ್ಲಿ ಸ್ವಲ್ಪ ಐಡಿಯಾ ಸಿಕ್ತು ಅನ್ಕೋತೀನಿ, ನಿಮಗೆ ರಿಸರ್ವೇಶನ್ ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್ SC ST ಅವರಾದ್ರೆ ಕ್ಯಾಟಗರಿ 1 ಅವರಾದ್ರೆ 82.5 ಎಲಿಜಿಬಿಲಿಟಿ ಆಗ್ತೀರಾ. ಇನ್ ಕೇಸ್ ಆಚೆ ಈಚೆ ಆಗುತ್ತೆ ಗ್ರೇಸ್ ಈ ರೀತಿ ಸಿಕ್ಕಿದ್ರೆ. OBC ವಿದ್ಯಾರ್ಥಿಗಳಿಗೆ 90 ಎಲಿಜಿಬಿಲಿಟಿ ಮಾರ್ಕ್ಸ್, 89 89.5 ಸಮಟೈಮ್ಸ್ ನಿಮಗೆ ಗ್ರೇಸ್ ಸಿಕ್ಕಿದ್ರೆ ಆಗುತ್ತೆ. ನೀವು ಬಾರ್ಡರ್ ಇರ್ತೀರಲ್ಲ ಅಂತವ್ರಿಗೆ ಸ್ವಲ್ಪ ಚಾನ್ಸಸ್ ಕೊಡ್ತಾರೆ. ಬಿಕಾಸ್ ಯಾಕೆ ಅಂದ್ರೆ ಅವರು
ಫಾರ್ ಎಕ್ಸಾಂಪಲ್ 82 ಇರೋರಿಗೆ ಹೇಗೆ ಕನ್ಸಿಡರ್ ಕೂಡ ಮಾಡ್ತಾರೆ ಅಂದ್ರೆ ನಿಮಗೆ 82.5 ಬಾರ್ಡರ್ ಇರೋ ಕಾರಣ ಅದು ಬಂದ್ಬಿಟ್ಟು ನ್ಯಾಯ ಇದೆ ಕೊಡೋದಕ್ಕೆ, ಆಯ್ತಾ. ಬಟ್ 81 ಅವ್ರಿಗೆ ಕೊಡಬೇಕು ಅಂತ ನೀವು ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ 89.5 ಅಥವಾ 6 ಅಥವಾ 7 ಇರೋರಿಗೆ ಸಾಧ್ಯತೆ ಕೂಡ ಇರ್ತವೆ ಸಮ್ಟೈಮ್ಸ್. ಬಿಕಾಸ್ ಯಾಕೆಂದ್ರೆ ನೀವು ಬಾರ್ಡರ್ ಅಲ್ಲಿ ಇರ್ತೀರಾ, ಅವ್ರಿಗೆ ಅದಕ್ಕೋಸ್ಕರ ಕೊಡಬೇಕು. ನೀವಲ್ಲಿ ತೀರಾ ಹಿಂದೆ ಇದ್ಬಿಟ್ಟು ಲೈಕ್ 89 ಇದ್ಬಿಟ್ಟು ನೀವು ಈ ರೀತಿ ಅನ್ಲೆಸ್ ಗ್ರೇಸ್ ಸಿಗಲಿಲ್ಲ ಅಂದ್ರೆ ನೀವು ಕೇಳೋಕ್ಕಾಗೋದಿಲ್ಲ. ಅಂಡ್ ಅಲ್ಲೂ ಕೂಡ ನೀವು ಹಂಗೆ 81 ಇಟ್ಕೊಬಿಟ್ಟು ನೀವು ಅಲ್ಲಿ ಕೇಳೋಕೆ ಆಗೋದಿಲ್ಲ. ಬಿಕಾಸ್ ಯಾಕೆಂದ್ರೆ ನೀವು ಸ್ವಲ್ಪ ಹಿಂದೆ ಇರ್ತೀರಾ. ಅನ್ಲೆಸ್ ನಿಮಗೆ ಗ್ರೇಸ್ ಸಿಕ್ಕಿ ಡಿಲೀಟ್ ಆದ್ರೆ ನಿಮಗೆ ಸಾಧ್ಯತೆ ಕೂಡ ಇರುತ್ತೆ. ನೀವು ನೋಡ್ಕೋಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.